ಸರ್, ಈಗ ಮೊದಲನೇ ಗುರಿ ನಮ್ಮ ನಾಯಕರು ಏನು ಬಡವರಿಗೆ ಅಂತೇಳಿ 5,000 ನಿವೇಶನಗಳು ಕೊಟ್ಟಿದ್ದಾರೆ. ಅದನ್ನು ಇವರು ಬೇಕು ಅಂತೇಳ್ಬಿಟ್ಟು ತಡೆ ಹಿಡಿದಿದ್ದಾರೆ. ಏನು 5,000 ನಿವೇಶನಗಳು, ಅದು ಸರ್ಕಾರ ಜಮೀನನ್ನು ಗುರುತಿಸಿ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಸರ್ಕಾರದಿಂದ ಆದೇಶ ಹೊಡಿಸಿ ಅದು ಹೌಸಿಂಗ್ ಬೋರ್ಡಿಂದ ಹಕ್ಕುಪತ್ರ ತಂದು ಬಡವರಿಗೆಲ್ಲ ಹಂಚಿದ್ರೆ ಇವಾಗ ಅದನ್ನು ಡೆವಲಪ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇದುವರೆಗೂ 2 ವರ್ಷದಿಂದ ಅವ್ರು ಬೇಕು ಅಂತ ಇದ್ದಾರೆ. ನಮ್ಮ ಮೊದಲನೇ ಗುರಿ ನಮ್ಮ ನಾಯಕರು ಏನು ಬಡವರಿಗೆ ಸೈಟ್ ಕೊಟ್ಟಿದ್ದಾರೋ ಇನ್ನು 2-3 ತಿಂಗಳಲ್ಲಿ ಆ ಸೈಟ್ನ ನೀಟಾಗಿ ಲೇಔಟ್ ಡೆವಲಪ್ಮೆಂಟ್ ಮಾಡಿ ಗುರುತಿಸ್ಬಿಟ್ಟು ಆ ಫಲಾನುಭವಿಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವ್ರದ್ದು ಇದು ಮಾಡೋಂಥ ಕೆಲಸ ಮಾಡ್ತೀವಿ. ಮೊದಲನೇದು. ಎರಡನೇದು ಬಂದು 40 ಕೋಟಿ ಅನುದಾನ. ನಾವೆಲ್ಲ ನಗರಸಭೆ ಎಲ್ಲ ಕಮಿಟಿಯಲ್ಲಿ ಕೂತ್ಕೊಂಡು ತೀರ್ಮಾನ ತೊಗೊಂಡು ಎಲ್ಲೆಲ್ಲಿ ಅವಶ್ಯಕತೆ ಇದೋ ಕೂತ್ಕೊಂಡು ಅದನ್ನು ಅಭಿವೃದ್ಧಿ ಮಾಡೋಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ತಪ್ಪುದಾರಿಗೆ ತಗೊಂಡೋಗಂತ ಕೆಲಸ ಮಾಡ್ತಾರೆ ಎಮ್ ಎಲ್ ಅವರು. ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಶಾಸಕರಿಗೆ, ನಮ್ಮ ನಾಯಕರ ಬಗ್ಗೆ, ನಮ್ಮ ಕಾರ್ಯಕರ್ತರ ಬಗ್ಗೆ ಏನಾದರೂ ತೊಂದರೆ ಕೊಡೋದಾಗಲಿ, ಬೇಕು ಅಂತೇಳಿ ಅಧಿಕಾರಿಗಳನ್ನ ಬಳಸ್ಕೊಂಡು ಏನಾದರೂ ಕಿರುಕುಳ ಕೊಡೋದಾಗಲಿ ಕೊಡಲಿ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸುಧಾಕರ್ ಅವರ ಬೆಂಬಲಿಗರು ಏನನ್ನೋದು ಪಾಠ ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಶಾಸಕರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವ್ರ ಭಾಷೆ ಬದಲಾಯಿಸ್ಕೊಬೇಕು. ಯಾಕಂದರೆ ಅವರು ಒಬ್ಬರು ಶಿಕ್ಷಕರಾಗಿ ಅವರು ಸಂಸ್ಥೆ ನಡೆಸ್ತಾ ಇದ್ದಾರೆ. ಅವ್ರು ಇದೇ ಥರ ಅವ್ರ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರಾ? ಚಿಕ್ಕಬಳ್ಳಾಪುರದಲ್ಲಿ ಏನು ಅಂದ್ಕೊಂಡಿದ್ದಾರೆ? ಜನನ 2 ಲಕ್ಷ ಚಿಲ್ಲರೆ ಜನ ಇದ್ದಾರೆ. ಅವ್ರಿಗೊಬ್ಬರಿಗೇನು ಮತ ಕೊಟ್ಟಿರೋದು? ನಮಗೇನು ಮತ ಕೊಟ್ಟಿಲ್ಲ? ನಮ್ಮ ನಾಯಕರಿಗೇನು ಮತ ಕೊಟ್ಟಿಲ್ವಾ? ನಾವು ನೋಡಿದ್ದೀವಿ. ಪ್ರದೀಪ್ ಈಶ್ವರ್ ಏನು ಅನ್ನೋದು ನಾವು ನೋಡಿದ್ದೀವಿ, ಹತ್ರವಾಗಿ ನೋಡಿದ್ದೀವಿ. ಈಗ ಅವರು ಗೌರವಾನ್ವಿತ ಸ್ಥಾನದಲ್ಲಿದ್ದಾರೆ. ನಾವು ಗೌರವ ಕೊಡ್ತೀವಿ. ಅವರು ಅಭಿವೃದ್ಧಿ ಮಾಡೋಕ್ಕೆ ಬರಲಿ, ನಾವು ಅವ್ರ ಜೊತೆಲಿ ಕೈ ಜೋಡಿಸಿ ಅವ್ರಿಗೇನು ಬೇಕೋ ಸಹಕಾರ ನಾವು ಕೊಡ್ತೀವಿ. ಅದು ಬಿಟ್ಟು ಭಾಷೆ ಅನ್ನೋದು ನಮಗೆ ನಮ್ಮ ನಾಯಕರು ಈ ಥರ ಭಾಷೆ ಮಾತಾಡ್ರಿ ಅಂತ ಹೇಳ್ಕೊಟ್ಟಿಲ್ಲ. ನಮ್ಮನ್ನು ತಿದ್ದಿ ಈ ಮಟ್ಟಕ್ಕೆ ಈ ಸ್ಥಾನಕ್ಕೆ ತಂದು ಕುಣಿಸಿದ್ದಾರೆ. ಒಳ್ಳೆ ಅಭಿವೃದ್ಧಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ರೇನಾರು ಇದೇ ಥರ ಭಾಷೆ ಬಳಸಿದ್ರೆ ಅವ್ರು ಎಲ್ಲೆಲ್ಲಿ ಹೆಜ್ಜೆ ಇಡ್ತಾರೋ ಅಲ್ಲೆಲ್ಲ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗ್ತೈತೆ. ಇದು ನೇರವಾಗಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮಾನ್ಯ ಪ್ರದೀಪ್ ಈಶ್ವರ್ ಅವ್ರಿಗೆ.